ತುಂಬ ಜನಕ್ಕೆ ಕೊಲೆಸ್ಟ್ರಾಲ್ ಇರುತ್ತೆ, ಇಲ್ಲ ಫ್ಯಾಟಿ ಲಿವರ್ ಇರುತ್ತೆ. ಯಾಕೆ? ಲಿವರ್ ಈಸ್ ನಾಟ್ ಫಂಕ್ಷನಿಂಗ್ ವೆಲ್. ಯಾಕೆ ಫಂಕ್ಷನ್ ಆಗ್ತಾಯಿಲ್ಲ? ಲಿವರ್ಗೆ ಎನರ್ಜಿ ಫ್ಲೋ ಆಗ್ತಾ ಇಲ್ಲ. ಸೊ ಅದಕ್ಕೊಂದು ಮೆರಿಡಿಯನ್ ಚಾನಲ್ ಇರುತ್ತೆ ನೋಡಿ, ಲೆಫ್ಟ್ ಹ್ಯಾಂಡ್ ಈ ಒಂದು ಕಿರು ಬೆರಳು ಕೆಳಗಡೆ. ಇದಕ್ಕೆ ವಾರಕ್ಕೊಂದು 2 ಸತಿ ಇಲ್ಲ 3 ಸತಿ 20 to 30 ಟೈಮ್ಸ್ ಪ್ರೆಷರ್ ಕೊಟ್ಟರೆ ಸಾಕು. ಏನಾಗುತ್ತೆ? ಈ ಪ್ರೆಷರ್ ಕೊಟ್ಟಾಗ ನಿಮ್ಮ ಬಾಡಿ ಎನರ್ಜಿ ವೇರಿಯೇಷನ್ಸ್ ಆಗಿಬಿಟ್ಟು ಇಟ್ ಈಸ್ ಆ ಬ್ಲಡ್ ಆ್ಯಂಡ್ ಎನರ್ಜಿ ಚಿ ಅಂತ ಕರಿತೀವಿ ನಾವು, ಆ ಪ್ರಾಣಶಕ್ತಿನ ಲಿವರ್ ಮೆರಿಡಿಯನ್ಗೆ ಪುಷ್ ಮಾಡುತ್ತೆ. ಸೊ ಯಾವಾಗ ಲಿವರ್ ಮೆರಿಡಿಯನ್ಗೆ ಎನರ್ಜಿ ಫ್ಲೋ ಚೆನ್ನಾಗಾಗುತ್ತೋ ಲಿವರ್ ವರ್ಕ್ಸ್ ಬೆಟರ್. ನೀವೇನೇ ಆಳು ಮೂಳು ತಿಂತಾ ಇದ್ರೆ ಅದನ್ನೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಡಾಕ್ಟ್ರ್ ಹೆಂಗೆ ಅಂತಂದ್ರೆ ಏನಾಗಿ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾಯಿಲ್ಲ, ಅದಕ್ಕೆ ಆಯಿಲ್ ಕೊಡಬೇಡಿ, ಇರೋ ಎಣ್ಣೆನೂ ರಿಫೈನ್ ಮಾಡಿ ಕೊಡಿ, ತುಂಬ ಕಡಿಮೆ ಎಣ್ಣೆ ತಿನ್ನಿ. ಇವೆಲ್ಲ ಇಂಗ್ಲೀಷ್ ಮೆಡಿಸಿನ್ ಹೆಂಗಂದ್ರೆ ಏನಾಗಿ ಒಂಥರ ಅದಾಗಿದೆ ನೀನು ಮಾಡಬಾರ್ದು. ಬಟ್ ನಮ್ಮ ಪುರಾತನ ವೈದ್ಯ ಪದ್ಧತಿ ಹಂಗಲ್ಲ. ನಿಮಗೆ ಆಯಿಲ್ ಜೀರ್ಣ ಆಗ್ತಾ ಇಲ್ವಾ, ರಿಪೇರಿ ಮಾಡ್ತೀನಿ, ಆಮೇಲೆ ಎಷ್ಟಾದರೂ ತಿನ್ನಿ. ಇವಾಗ ಅನ್ನ ತಿಂದರೆ ಬ್ಲಡ್ ಶುಗರ್ ರೈಸ್ ಆಗ್ತಿದ್ದಾನ, ಫುಡ್ ಮೆಟಾಬಲಿಸಮ್, ಗ್ಲೂಕೋಸ್ ಮೆಟಾಬಲಿಸಮ್ ಇಂಪ್ರೂವ್ ಮಾಡ್ತೀವಿ ಥ್ರೂ ಅಕ್ಯುಪ್ರೆಷರ್ ಆ್ಯಂಡ್ ಕಲರ್ ಥೆರಪಿಯಿಂದ. ಆಮೇಲೆ ನೀವು ಊಟ ಮಾಡಿ ಬ್ಲಡ್ ಶುಗರ್ ರೈಸ್ ಆಗುತ್ತೆ.